ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಆರಾಮಾಗಿದ್ದಾರೆ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲಸೀಮೆಗೆ ಇವತ್ತು ಜೋಗಿಮಟ್ಟಿಗೆ ಹೋಗೋಣ ಅಂತಂದು ಆಡುಮಲ್ಲೇಶ್ವರ ಜೋಗಿಮಟ್ಟಿ. ನನ್ನ ಫ್ರೆಂಡ್ ದೀಪ ಇದ್ದಾಳಲ್ಲ, ದೀಪನ ತಂಗಿ ತಿರ್ಗಾ ಮಮತಾ ಅಂತಂದು ಅವಳ ಫ್ರೆಂಡು ನಾಲ್ವರು ಹೋಗ್ತಾಯಿದ್ವಿ. ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಇವತ್ತು. ನಟರಾಜ ಸರ್ವೀಸು ನಮ್ಮ ಅಣ್ಣರೇ ಕೆಲಸ ಇತ್ತಲ್ಲ, ಅದಕ್ಕೆ ಕೆಲಸ ಮಾಡೋದು. ಹಾಗಾಗಿ ನಾನು ಆನ್ ದ ವೇ ಹೋಗ್ತಾಯಿದ್ದೀನಿ. ಇಲ್ಲಿ ಡಾಬಾ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬಿಟ್ಟು ಮರಿ ಹೊತ್ಕೊಂಬಂದಿದ್ದಾಳೆ, ಇಲ್ಲಿ ಬಿಟ್ಟಿದ್ದಾಳೆ. ಸೊ ಅವ್ನು ನೋಡ್ಕೊಂಡು ಹೋಗೋಣ. ಬಿಸ್ಕೆಟ್ ತರಲಿಲ್ಲ, ಮರ್ತುಬಿಟ್ಟೆ ನೋಡಿ. ಅದೊಂದು ಜಾಸ್ತಿ ಮಾಡ್ಕೊಂಡಿಲ್ಲ. ಸೊ ಹೋಗೋಣ, ಟೈಮ್ ಆಗೈತೆ, ಜಲ್ದಿ ಹೋಗ್ಬೇಕು. ನಮ್ಮ ಬಯಲುಸೀಮೆಯ ಸೂರ್ಯಕಾಂತಿ ಯಾವ ರೀತಿ ಇದೆ ಅಂತ ನೋಡಿ. ಆ ಬಣ್ಣ ಐತಲ್ಲ, ಬಂಗಾರದ ಬಣ್ಣದ ಕಲರೇ ಚಂದ, ನೋಡೋಕ್ಕೆ ಎಷ್ಟು ಚಂದ ಐತೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಇಲ್ಲಿ 200 ರೂಪಾಯಿ ಟಿಕೆಟ್ ತಗೊಳ್ತಾರೆ ಜೋಗಿಮಟ್ಟಿಗೆ. ಇದು ಗೋರ್ಮೆಂಟಿಗೆ ಹೋಗುತ್ತಂತೆ ಇದು ಫೀಸು. ಟಿಕೆಟ್ ತಗೊಂಡು ತಿರುಗಿ ಇನ್ನೊಂದು ನಾವು ಬಾಡಿಗೆದು ಏನಿರುತ್ತೋ ಅದು ಓನ್ ನಮಗೆ, ಅವರಿಗೂ ನಮಗೆ ಬಿಟ್ಟಿದ್ದು ಆಟೋದು ಏನನ್ನು ಮಾಡ್ಕೊಂಬಂದರೆ. ಇಲ್ಲ ಓನ್ ವೆಹಿಕಲ್ ತಂದರೆ ಅದ್ರದ್ದೇನು ಸಮಸ್ಯೆ ಆಗಲ್ಲ. ಇಲ್ಲಿ ಸ್ನೇಹಿತರೆ, ನಾವು 200 ರೂಪಾಯಿ ಏನಕ್ಕೆ ಕೊಟ್ವಿ ಅಂದರೆ ವೆಹಿಕಲ್ಲಿಗೆ 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ನೋಡಿ. ಇಲ್ಲಿ 1 × 50 ವೀಲರ್ಗೆ 50 ರೂಪಾಯಿ. ಇಲ್ಲಿ ನೋಡಿರಿ, ಪರ್ಸನ್ಗೆ ಒಬ್ಬರಿಗೆ 25 ರೂಪಾಯಿ. ಅಲ್ಲಿಗೆ 5 × 25 125 ರೂಪಾಯಿ ಆಗುತ್ತೆ. ಇನ್ನು 25 ರೂಪಾಯಿದು ಆಟೋದವ್ರು ಬಂದಿರ್ತಾರಲ್ಲ ಅವ್ರದ್ದು ಸೇರಿ 150, ತಿರ್ಗ ವಿತ್ 50 ರೂಪಾಯಿ 200 ರೂಪಾಯಿ ಆಗುತ್ತೆ ನೋಡಿ. 200 ರೂಪಾಯಿ ಕೊಟ್ವಿ. ಪರ್ಸನ್ಗೆ 25 ರೂಪಾಯಿ ಅಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟು ಇದು ಮಾಹಿತಿ. ಕರೆಕ್ಟಾಗಿ ಮಾಹಿತಿನ ತಿಳ್ಕೊಂಬರ್ರಿ ಸ್ನೇಹಿತರೆ. ನಾವು ಎಡ್ವರ್ಟ್ ಮಾಡ್ಕೊಳಂಗೆ ನೀವು ಎಡ್ವರ್ಟ್ ಮಾಡ್ಕೊಬೇಡಿ. ಇನ್ನೊಂದು ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿರಿ ಎಲ್ಲಿಗೆ ಹೋದ್ರು ಆದಷ್ಟು. ಯಾಕಂದರೆ ಇಂಥ ಜೋಗಿಮಟ್ಟಿಗೆ ಈ ಥರ ಪ್ಲೇಸಿಗೆ ಹೋದಾಗ ನೆಟ್ವರ್ಕ್ ಇರಲ್ಲ, ಏನಿರಲ್ಲ, ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಇರುತ್ತೆ, ಒಂದು ಪಾಯಿಂಟ್ ಸಿಗುತ್ತೆ, ಕೆಲವೊಂದು ಟೈಮ್ ಆಗಲ್ಲ. ಇದು ಮಾತ್ರ ಕ್ಯಾಶ್ ಆ್ಯಂಡ್ ಕ್ಯಾರಿನೇ. ಯಾಕಂದರೆ ನೆಟ್ವರ್ಕ್ ಇದು ಇರುತ್ತಲ್ಲ, ಅದಕ್ಕೆ ಫೋನ್ಪೇ ಏನೂ ಇಲ್ಲ. ಕ್ಯಾಶ್ ಆ್ಯಂಡ್ ಕ್ಯಾರಿ ಆಡುಮಲ್ಲೇಶ್ವರ ಆ್ಯಂಡ್ ಜೋಗಿಮಟ್ಟಿಗೆ. ಸೊ ಇಷ್ಟು ಮಾಹಿತಿ, ಇದನ್ನು ಪಕ್ಕ ತಿಳ್ಕೊಂಡು ಹೋಗಿ ಅಂತ ಹೇಳ್ತೀನಿ, ಅಷ್ಟು ಬಿಟ್ರೆ ಏನಿಲ್ಲ. ಹಾಗಾಗಿ ಇಲ್ಲಿ ಬಿಲ್ ಹಾಕ್ಕೊಡ್ತಾ ಇದ್ದಾರೆ. ಜೋಗಿಮಟ್ಟಿಗೆ ಯಾರೇ ಬಂದ್ರೂ ಇದನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಟ್ರಿ ಅಷ್ಟೇ ಸ್ನೇಹಿತರೆ. ಇನ್ನೇನು ಹೋಗ್ತಾ ಇದ್ವಿ ಜೋಗಿಮಟ್ಟಿಗೆ. ಸ್ನೇಹಿತರೆ, ಇದು ರೋಡ್ ಸ್ವಲ್ಪ ನೋಡಿ, ರೋಡ್ ಎಲ್ಲ ತಗ್ಗು ಗುಂಡಿ ಎಲ್ಲ ಬಿದ್ದೈತೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಅಪ್ಪು ತಿರ್ಗ ಸ್ನೇಹಿತರೆ, ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತ. ನಾನು ಇದೆ ಫಸ್ಟು ಬರ್ತಿರೋದು, ನೋಡೋಣ. ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಷ್ಟೇ, ಆಗ್ತಾ ಇರಲಿ. ಈ ಮದ್ಗಿರಿ ಫಾಲ್ಸಿಗೆ ಇದು ಶಾರ್ಟ್ಕಟ್ ರೂಟ್. ನಾವು 4 ಹೋಗ್ಬೇಕಾಯ್ತು, ಆದರೆ 5 ಜನ ಹೋದ್ವಿ. ಯಾಕಂದರೆ ಕಾರಣಾಂತರದಿಂದ ಬರಲ್ಲ ಅನ್ನೋರು ಸಮೇತ ಬಂದರು, ಹಾಗಾಗಿ ಕರ್ಕೊಂಡು ಹೋದ್ವಿ ನಾವು. ಈ ರಸ್ತೆ ನೋಡ್ತಿದ್ರೆ ಒಂಥರ ವಿಚಿತ್ರವಾಗಿತ್ತು, ಆದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಆಯಿತು ನನಗೆ. ಸ್ನೇಹಿತರೆ ನೋಡಿ ಯಾವ ರೀತಿ ಫುಲ್ ಫ್ರೀಡಮ್. ನಮ್ಮನೆ ಒಬ್ಬೊಬ್ರದ ಒಂಥರ ಮನಸ್ಥಿತಿ. ನಿಮ್ಮ ಥರ ಫ್ಯಾಮಿಲಿ ಇರ್ಬೇಕು. ನಿಮ್ಮ ಮನೆ ಮನೇಲಿ ಅಷ್ಟೇ, ಅವ್ರ ಮನೇಲೂ ಅಷ್ಟೇ, ಎಲ್ಲರ ಮನೇಲೂ ಒಬ್ಬೊಬ್ರದ ಒಂಥರ ಮನಸ್ಥಿತಿ. ಇವ್ರ ಮನೆಗೆ ಹಂಗಿಲ್ಲ. ನಮ್ಮ ಮನೆ ಜಾಗನೇ ಇಲ್ಲಿ ಹಂಗಿಲ್ಲ. ನಮ್ಮಮ್ಮ ಎಲ್ಲ ಸರ್ವನಾಶ ಮಾಡ್ತಾರೆ. ಗಿಡ ಮರ. ಚಿಕ್ಕಮಂಗ್ಳೂರಿಂದ ಬರ್ಬೇಕಾದ್ರೆ ಯಾವ ವ್ಯೂ ಕಾಣುತ್ತೆ ಅದೇ ವ್ಯೂ ಇಲ್ಲಿ ಕಾಣುತ್ತೆ ನೋಡಿ. ಅದೇ ವ್ಯೂ. ಇಷ್ಟೊತ್ತು ಮುಗಿಸ್ಕೊಂಡು ಹೋಗಿ ಚೆನ್ನಾಗಿದೆ. ಇದು
ಎಕ್ಸಾಮ್ ಬರಿಬೇಕು, ನಾವು ಎಕ್ಸಾಮ್ ಎಲ್ದ ಬರ್ತೀವಿ. ಮಳೆ ಬಂದಿತ್ತು, ಮಳೆ ಬಂದಾಗ ಭಾಳ ಕಷ್ಟ ಇತ್ತು. ನೆಕ್ಸ್ಟ್ ಯಾವಾಗ ಬಂದ್ವಿ. ವಾತಾವರಣ ಹಿಂಗಿದೆ ನೋಡಿ, ಹೋಗ್ತೀವಿ. ದಾರಿ ಅಂತೂ ಹದಗೆಟ್ಟೋಗೈತೆ ಹಿಂಗಿದ್ರೆ ಏನು ಗೊತ್ತಾ, ಬ್ರೇಕ್ ಹಾಕ್ಕೊಂಬರ್ತಾರೆ ಬೈಕ್ನರಾಗಲಿ ಯಾವುದೇ ವೆಹಿಕಲ್ಸ್ ಆಗಲಿ, ಬ್ರೇಕ್ ಹೊಡ್ಕೊಂಡು ಮೆಲ್ಲಕ್ಕೆ ಬರ್ತಾರೆ. ಹಾಗಾಗಿ ಇದು ಒಳ್ಳೆಯದೇ ಅನಿಸುತ್ತೆ ನನಗೇನೋ ಪ್ಲಸ್ ಪಾಯಿಂಟು. ಈ ಕ್ರಾಸ್ ಭಾಳ ಐತೆ. ಇದು ಜೋಗಿ ಸಿದ್ದೇಶ್ವರ, ಇದು ಸಿದ್ದೇಶ್ವರ ಸ್ವಾಮಿ. ಹೋಗಲ್ಲ ಆದ್ರೂ ನಂಬರ್ ಇಸ್ಕೊಳ್ಳೋಣ. ಸೊ ಹೋಗೋಣ ಇನ್ನೇನು ಅಲ್ಲೇ. ಸ್ನೇಹಿತರೆ, ಇದು ಪಾಚಿ ನೋಡಿ ಯಾವ ರೀತಿ ಎಲ್ಲ ಕಾಣ್ತಿದೆ ಅಂತಂದು. ನಡೀರಿ, ಚಂದ ಇದೆ. ಇನ್ನೇನು ಹೋಗ್ತಾಯಿದ್ವಿ, ನಮ್ಮ ಗ್ಯಾಂಗ್ ಹೋಗ್ತಾಯಿತ್ತು ನೋಡ್ರಿ. ಅವಳು ಅಲ್ಲಿ ಪಲ್ಲವಿ ಹೋಗ್ತಿದ್ದಾಳೆ, ಮಮತಾ, ದಿವ್ಯಾ, ದೀಪ, ನಾನು ಕಾಣಿಸಲ್ಲ ಬಿಡಿ. ಸಖತ್ತಾಗೈತೆ, ಹೋಗ್ತಾ ಇದ್ದೀನಿ. ಸಖತ್ತಾಗೈತೆ ಸ್ನೇಹಿತರೆ. ಬನ್ನಿ ನೀವು ನಮ್ಮ ಜೊತೆ. ನೀವೊಂದು ಟೈಮ್ ಬಂದು ಹೋಗಿ ಜೋಗಿಮಟ್ಟಿ ಸೂಪರ್. ನಮ್ಮ ಬಯಲುಸೀಮೆಯಲ್ಲಿ ಜೋಗಿಮಟ್ಟಿನೇ ಮಲೆನಾಡು ವಾತಾವರಣ ಕೊಡುವಂಥದ್ದು ನೋಡಿ, ಸಖತ್ತಾಗೈತೆ. ಇವ್ರಿಗೆ ಯಾರು ಇಲ್ಲಿಗೆ ಕಾಲು ನೋವು ಬಂದದವೆ. ಇಟ್ಲು ಎಲ್ಲ ಚಂದ ಇದ್ದಾವೆ ಸ್ನೇಹಿತರೆ, ಬನ್ನಿ ಹೋಗೋಣ. ನಾನೆಲ್ಲ ಲಗೇಜ್ ಅವ್ರಿಗೆ ಕೈ ಕೊಟ್ಟೆ. 2 ಕಡೆ ಕಾಕಿ ಇಲ್ಲ ಕೊಡು, ನಾನು ಹಾಕೊಳ್ತೀನಿ. ಇಲ್ಲ ಹಾಕೊಳ್ತೀನಿ ಬಿಡು. ನಡ್ರ ಯಾರು ಬರ್ತೀರ ನೋಡೋಣ. ಓಡ್ತಾಳ ಅವಳು. ಏಯ್ ಬರ್ರಮ್ಮ, ಇಲ್ಲಿ ಗಂಟ ಬಂದ ಅದೇನೋ ಇಲ್ಲ. ಬರ್ರ ಇವಾಗ, ಮತ್ತೆ ಯಾರು ಬರ್ತೀರಾ? ಸೂಪರ್ ಆಗೈತಿ ಇದಂತೂ. ಬರ್ರಿ ಮತ್ತೆ ಇವಾಗ. ಚೆನ್ನಾಗೈತೆ ಸ್ನೇಹಿತರೆ ವಾತಾವರಣ. ಇವ್ರಿಗೆ ಇಲ್ಲಿಗೆ ಸುಸ್ತಾಗೈತೆ. ಅವಳೆ ತಗೋದ್ಲು ಕಮನ್ ಮಮತಾ, ಅವಳಿಗೆ ಎನರ್ಜಿ ಇಲ್ಲ. ಎಲ್ಲರೂ ಎನರ್ಜಿಟಿಕ್. ಇವಾಗ ಮಮತಂದೇ ಸಮಸ್ಯೆ. ಯಾಕೆ ಎಡವಟ್ಟಾಗಂಗೈತಿ ಇದು. ಇನ್ನೇನು ಹೋಗ್ತಾ ಇದೆ. ಹೆಂಗೆ ಕಾಣ್ತೈತೆ ನೋಡಿ, ಎಲ್ಲ ಫಾಗ್ ತುಂಬ್ಕೊಂಡಿರೋ ಥರ ಹೋಗ್ತಾ ಇದೆ. ಇನ್ನೇನು ಹೋಗ್ತಾ ಇದೆ. ನಡಿ ದೀಪ, ಯಾಕೆ ಸೊ ಮಸ್ತ್ ಐತೆ ಇಲ್ಲಿ ನೋಡ್ರಿ. ಎಲ್ಲ ಫೋಟೋ ತಗೊಳ್ತಿದ್ದಾರೆ ಸಿದ್ದೇಶ್ವರದ್ದು ದೇವಸ್ಥಾನದ್ದು. ಸ್ನೇಹಿತರೆ ನೋಡಿ ಯಾವ ರೀತಿ. ವಾವ್, ಇವತ್ತಿಬ್ರು ಬೀಳ್ತಿದ್ವಿ. ಸಖತ್ತಾಗೈತೆ, ಎಷ್ಟು ಚಂದ ಐತೆ. ಆ ಸೈಡು ಬಿಸಿಲೈತೆ. ಇಲ್ಲ ಹೇಳವ, ಅಲ್ಲಿ ಬಿಸಿಲೈತೆ. ಈ ಸೈಡ್ ನೋಡಿ ಫುಲ್ ಕೋಲ್ಡ್ ವಾತಾವರಣ. ಫಾಗ್ ಸಕ್ಕತ್ತಾಗೈತೆ. ಇನ್ನು ಫುಲ್ಲು ವಾತಾವರಣ ತಂಪು ಇರಬೇಕು, ಇನ್ನೂ ಚೆನ್ನಾಗಿ. ಎಷ್ಟು ಚಂದ ಇದೆ ನೋಡ್ರಿ, ಗಾಳಿ ಚಂದ ಬರ್ತೈತೆ. ನೋಡಿ ಯಾವ ರೀತಿ ಎಲ್ಲ ಐತೆ ಅಂತ. ಜೋಗಿಮಟ್ಟಿ ಮಾತ್ರ ಮಸ್ತ್ ಪ್ಲೇಸು. ಯಾರನ್ನ ಚಿತ್ರದುರ್ಗ ಅಕ್ಕಪಕ್ಕ ಇರೋರು ಇಲ್ಲೇ ಹತ್ರ ಸುತ್ತಮುತ್ತ ಐತೆ. ಫಸ್ಟು ಮಾಹಿತಿನೇ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ. ಒಂದು ವೆಹಿಕಲ್ ತಂದರೆ ಇನ್ನೂ ಬೆಸ್ಟು. ಅಲ್ಲಿ ಬೆಟ್ಟ ಚೆನ್ನಾಗಿದೆ ಕಾಣ್ತಾ ಇದ್ದಾವೆ. ನಾವು ಬಂದಿರೋ ಮೂಮೆಂಟ್ ಚೆನ್ನಾಗಿದೆ ಸ್ನೇಹಿತರೆ. ಇನ್ನೇನು ಫೋಟೋ ಅವನ್ನೆಲ್ಲ
ತೊಗೊಂಡ್ವಿ. ಚೆನ್ನಾಗೈತೆ ವಾತಾವರಣ ಮಾತ್ರ, ಮಸ್ತ್ ಬೆಂಕಿ ಐತೆ. ಸೊ ಅದಕ್ಕೆ ಇನ್ನೇನು ಹೋಗ್ತೀವಿ ನಾವು. ಇನ್ನೇನು ಅಲ್ಲೊಂದು ಸ್ವಲ್ಪ ಎತ್ತಿ ಮೇಲೆ ನೋಡ್ಕೊಂಡು ಹೋಗ್ತೀವಿ. ಇನ್ನೇನು ಹೋಗ್ತಾಯಿದ್ವಿ. ಇದೊಂದು ಗಾಳಿ ಐತೆ, ಹುಷಾರಾಗೆ ನೋಡ್ಕೊಂಡು ನಡಿಬೇಕು. ಹೆಜ್ಜೆ ಮೇಲೆ ಇದು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಗಾಳಿ ಮಸ್ತಿದೆ. ಸ್ನೇಹಿತರೆ, ಇದು ಗವಿಸಿದ್ದೇಶ್ವರ ದೇವಸ್ಥಾನ. ಸಾಕಾಗೈತೆ. ಸಿಂಪಲ್ ಆಗಿ ಎಷ್ಟು ಚಂದ ಕಾಣ್ತೈತೆ. ಎಲ್ಲ ಫೋಟೋಸ್. ಗಲಾಟೆ ಮಾಡಬೇಡ್ರಿ. ಗಲಾಟೆ ಮಾಡಿ ಕಾಣ್ತೈತೆ. ಇದು ಜೋಗಿಸಿದ್ದೇಶ್ವರ ಗುದ್ದುಗೆ ಅಂತ ಐತೆ ನೋಡಿ, ಎಷ್ಟು ಚಂದ ಐತೆ. ಪುಟಾಣಿ ದೇವಸ್ಥಾನ ಚಂದ ಇದೆ. ಬಂದು ಒಂದು ನಮಸ್ಕಾರ ಹಾಕೊಂಡು ಹೋಗ್ರಿ. ಇಲ್ಲಿ ಚಂದ ಇದೆ. ಸ್ನೇಹಿತರೆ, ಇನ್ನೇನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಫ್ರೀ ಏರ್ಸ್ ಯಾವ ತರ ಬಿಟ್ಟಿದ್ದಾರೆ. ಆಗಿನ ಕಾಲಿನ ಜಡೆ ನಾಗರ ಹಾವಿಗಿಂತ ಎಡೆ, ಈಗಿನ ಜಡೆ ಏನ್ ಗಾದೆ ಹೇಳ್ತಾಳಪ್ಪ. ಯಾವ ಮುತ್ತಜ್ಜಿಗೇನು ಕಮ್ಮಿ ಇಲ್ಲ. ಏನು ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಅಲ್ಲಿ ಬರ್ತದಾಳೆ. ಹುಷಾರ ಬರ್ರಿ. ಬರ್ರಿ. ಬೇಗ ಮೂವ್ ಆನ್ ಆಗ್ರಿ. ಹುಷಾರು. ಸ್ನೇಹಿತರೆ, ಲಂಟನ್ ಹೂವು ನೋಡಿ, ಇದು ಚಂದ ಐತೆ. ಇವಾಗ ಮಾತ್ರ ವಾತಾವರಣ ಮಸ್ತ್ ಐತೆ. ನಾವು ಬಂದಕ್ಕಿಂತ ಚಂದ ಐತೆ. ಇನ್ನೇನು ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಇದೆ. ಇಲ್ಲಿ ಉಳ್ಕೊಳಕ್ಕೆ ಚೆನ್ನಾಗೈತೆ. ಅಂದರೆ ಮಳೆ ಬಂದರೆ ಎಲ್ಲ ಹೋಗಿ ಉಳ್ಕೊಬೋದು. ಚಂದ ಇದೆ ನೋಡಿ. ಪಾರ್ಕಿಂಗ್ ಅಲ್ಲಿ ಹಾಕ್ತಾರೆ ಎಲ್ಲ. ನಾವು ಹೋಗ್ತೀವಿ. ಅದೊಂದು ಚೂರು ನೋಡ್ಕೊಂಡು ಹೋಗೋಣ ಅಂತಂದು ಇದು ಮಾಡ್ಕೊಂಡು ಹೋಗ್ತೀವಿ. ಬರವ ಹೋಗನ್ರಿ. ಇನ್ನೇನು ಹಿಮತ್ಗಿರಿ ಫಾಲ್ಸ್ಗೆ ಹೋಗ್ತಾ ಇದ್ವಿ. ಅಲ್ಲಿಂದ ಒಂದು 500 ಸೆಂಟಿಮೀಟ್ರ್ ಆಗುತ್ತೆ. ಇನ್ನೇನು ಆಟೋದವ್ರು ಇಲ್ಲೇ ಕರ್ಕೊಂಬಂದ್ರಿ. ಇನ್ನೇನು ಪ್ಲ್ಯಾಸ್ಟಿಕ್ ಎಲ್ಲ ಬಂದರೆ ಹಿಂಗೆ ಇರುತ್ತೆ. ವೇಸ್ಟೇಜ್ ಹಾಕೋದು ಎಲ್ಲ ಹಾಕೋಗಿ ಹಿಂಗೆಲ್ಲ ಬಿಸಾಕ್ಬಿಟ್ರಿ. ನೋಡಿರಿ, ಪರಿಸರ ನೋಡಿದರೆ ಎಷ್ಟು ಚೆನ್ನಾಗೈತೆ. ಅದ್ರ ಮಧ್ಯೆ ಈ ಕವರ್ ನೋಡಿದರೆ ಭಾಳ ಬೇಜಾರಾಗುತ್ತೆ. ನೋಡಿ, ಪೈರಂತೂ ಎಷ್ಟು ಚೆನ್ನಾಗೈತೆ. ಹುಲ್ಲಿನ ಪೈರು. ಸ್ಲಿಪ್ ಆಗುತ್ತೆ, ಹುಷಾರು. ಹುಡುಗಾಟ ಆಡಬೇಡ್ರಿ. ಸೊ ಎಲ್ಲರೂ ಹೋಗ್ತಿದ್ದಾರೆ. ಸ್ನೇಹಿತರೆ, ಇನ್ನೇನು ಹೋಗ್ತಾ ಇದೀವಿ ನೋಡ್ರಿ. ಯಾವ ರೀತಿ ಐತೆ ಅಂತ. ನೀವು ಬರ್ರವ ತಯಾರ. ಹೋಗ್ತಾ ಇದ್ವಿ. ಎಲ್ಲೈತಂತ ನನಗೆ ಗೊತ್ತಿಲ್ಲ ಐಡಿಯಾ. ಸುಮ್ಮನೆ ಹೋಗ್ತಾ ಇದ್ದೀನಿ. ಅವ್ರು ಬರೋಕ್ಕೇನೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವರೆಲ್ಲ. ನೋಡಿ ಎಲ್ಲೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡುವ. ದಾರಿನೇ ಗೊತ್ತಾಗ್ತಿಲ್ಲ. ನೋಡೋಣ. ಸೊ ಎಲ್ಲ ಕಳೆದು ಹೋಗ್ತಿದ್ದಾರೆ. ನಂಗೆ ಆಯ್ತು ಪರಿಸ್ಥಿತಿ ನಮ್ಮದು. ನೋಡಿ ಯಾವ ರೀತಿ ಐತೆ. ಯಾರೂ ಇಲ್ಲ ಇಲ್ಲಿ. ಯಾರನ್ನ ಕಳೆದೋದ್ರು ಕೇಳೋರಿಲ್ಲ, ಏನಿಲ್ಲ. ಬಟ್ ಸೇಫ್ಟಾಗಿ ಬಂದು ಸೇಫ್ಟಾಗಿ ಹೋದ್ರಿ, ಏನು ಸಮಸ್ಯೆ ಇಲ್ಲ ನೋಡ್ರಿ. ಎಲ್ಲರಿಗೂ ಭಯ ಆಗ್ಬೋದು. ಇಲ್ಲಿ ನೀರು ಬರ್ತಿರ್ತವೆ, ಬಟ್ ಇಲ್ಲಿ ನೀರಿಲ್ಲ ಇವಾಗ. ನೋಡಿ ಯಾವ ರೀತಿ ಐತೆ ಅಂತ. ಇಲ್ಲೆಲ್ಲ ಶಿವಲಿಂಗ ಇಲ್ಲೇ ಎಲ್ಲೋ ಐತೆ. ಓ
ಬಾ ನಾನು ನೋಡ್ತಾ ಇದ್ದೀನಿ ಬರ್ರಿ ಎಲ್ಲೆಲ್ಲಿ ಏನೇನಾಯ್ತಂತಂದು ಇಲ್ಲೇ ಜರಿ ನೀರು ಬರೋದು. ಸೊ ಎಷ್ಟು ಚಂದ ಐತೆ, ಚೆನ್ನಾಗೈತೆ. ಇನ್ನೊಂದು ಏನು ಗೊತ್ತಾ, ಜನ ಇಲ್ದಿದ್ದ ಪ್ರದೇಶದ ಹತ್ರ ಹೋದಾಗೇನೆ ಎಷ್ಟು ಸುರಕ್ಷಿತವಾಗಿರ್ತೀವಿ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು. ಆಗೋ ಅಲ್ಲೇ ಕಂಡ್ರೆ ನೀರು ಇಲ್ಲಿನೂ ಬರ್ತವೆ, ಆಗೋ ಅಲ್ಲೇ ಜಾಸ್ತಿ. ಹೆಂಗಿದೆ ನೋಡ್ರಿ, ಸಕ್ಕತ್ತಾಗೈತೆ. ವಾವ್, ಅಲ್ಟಿಮೇಟ್. ಅಲ್ಲಿಂದ ನೀರು ಬೀಳ್ತವೆ. ಅದು ಹಿಮದ್ಗಿರಿ ಫಾಲ್ಸ್ ಕರೆಕ್ಟ್ ನೋಡಿ ಯಾವ ರೀತಿ. ದೇವಸ್ಥಾನ ಎಲ್ಲ ಐತೆ ಅಕ್ಕ? ಅದೇ ಅದನ್ನೇ ಹುಡುಕ್ತಾ ಇದ್ದೀನಿ ಅಂತಂದು. ಇದೆ ನೋಡ್ರಿ ಹಿಮದ್ಗಿರಿ ಫಾಲ್ಸ್. ಕೇಕೆ ಹಾಕ್ಬೇಡ್ರಿ. ಸೊ ಎಷ್ಟು ಚೆನ್ನಾಗಿ ಅಲ್ಲಿಂದ ಬರ್ತತೆ. ಇಲ್ಲೆಲ್ಲ ಆಟಾಡೋಕ್ಕೆ ಇಲ್ಲೆಲ್ಲ ನೀರು ಬಂದರೆ ಚಂದ ಇರುತ್ತೆ. ಇಲ್ಲೇ ಅಲ್ಲೇ ಐತೆ, ಅಲ್ಲೇ ಶಿವಲಿ. ಇಲ್ಲಿ ನೆಡ್ಕೊಂಡು ಹೋಗ್ಬೇಕು. ನನಗೆ ಇವಾಗ ಹೋಗೋ ಅಷ್ಟು ಪೇಷನ್ಸ್ ಇಲ್ಲ. ಅಲ್ಲೇ ಐತೆ ಬಾ. ಹೋಗೋ ಸ್ನೇಹಿತರೆ, ನೋಡ್ರಿ ಅಲ್ಲಿ ಬಸವಣ್ಣ ಕೂತೈತೆ. ಸ್ನೇಹಿತರೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಅಲ್ಲಿ ಬಸವಣ್ಣ ಮುಂದೆ ಲಿಂಗ ಐತೆ ನೋಡಿ. ಎಷ್ಟು ಚೆನ್ನಾಗಿದೆ. ಸ್ವಲ್ಪ ನೀರು ಬರ್ತಿದ್ದಾವೆ, ಹೋಗ್ಬೋದು. ಆದರೆ ನನಗೆ ಕಂಫರ್ಟ್ ಝೋನ್ ಇಲ್ಲ, ಅದಕ್ಕೆ ಹೋಗೋಕ್ಕೆ. ಇದು ಬಸವಣ್ಣ ನೋಡಿ, ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಇದಾಗಿರೋದು. ಎಷ್ಟು ಚಂದ ಕಾಣ್ತೈತೆ, ಭಾಳ ಚೆನ್ನಾಗೈತೆ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಇದೆ ಅಂತ. ನೋಡಿ ಏನು ಸಕ್ಕತ್ತಾಗೈತೆ. ಹಿಮದ್ಗಿರಿಗೆ ಬಂದರೆ ಹಿಮದ್ಗಿರಿ ಫಾಲ್ಸ್ಗೆ ಸಖತ್ ವ್ಯೂ. ಇದು ಮಾತ್ರ ನಾನು ಹಿಮದ್ಗಿರಿ ಫಾಲ್ಸಿಂದ ಹೋಗ್ತಾ ಇದ್ದೀನಿ. ಜೋಗಿಮಟ್ಟಿಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡಿಬಿಡ್ರಿ. ಮಸ್ತ್ ಐತೆ ವಾತಾವರಣ ಮಾತ್ರ. ಸೊ ಚೆನ್ನಾಗೈತೆ, ನೋಡ್ಕೊಂಡು ಹೋಗ್ರಿ. ಏನು ಸಗದ ಕಾಣ್ತೈತೆ ನೋಡ್ರಿ ಸ್ನೇಹಿತರೆ. ಇನ್ನೇನು ಹೊರಡ್ತಾ ಇದ್ವಿ. ಮಸ್ತ್ ಐತ್ವಿ ಮಾತ್ರ. ನಾವೇ ಹೋಗಿದ್ದು ಹಿಮದತ್ಗಿರಿ. ಅಂದರೆ ನೀರು ಇವಾಗ ಬರೋಲ್ಲ, ಮಳೆ ಬಂದಾಗ ಮಾತ್ರ ಚೆನ್ನಾಗಿ ಮಳೆ ಬರಬೇಕು, ಅವಾಗ ಮಾತ್ರ ಇಲ್ಲಿ ಜರಿ ನೀರು ಹರಿಯೋದು. ಸ್ನೇಹಿತರೆ ಬಜ್ಜಿ ಹುಡಿಕೊಂಡು ಶಿಸ್ತು ಇಲ್ಲಿ ಪೋಸ್ಟ್ ಆಫೀಸ್ ಏನಾಯಿತು ಅಲ್ಲಿಗೆ ಹೊರಟಿದ್ವಿ. ಇವಾಗ ಅವ್ರಿಗೆ ಕಾಯಕ್ಕೆ ಹೇಳಿದ್ವಿ. ಬೈಕೊಂಡಿರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಬಾಬುವನ ಹೋಗ್ತಾ ಇದ್ವಿ. ಹೋಗ್ತಿದ್ದೀವಿ, ನೋಡೋಣ ಎಲ್ಲೆಲ್ಲಿ ವ್ಯವಸ್ಥೆ ಐತಾ ಅಂತ. ಸ್ನೇಹಿತರೆ, ಹಿಂದಿರ ಕ್ಯಾಂಟೀನ್ ಹತ್ರ ಒಂದು ಹಳಸಿನ ಗಿಡ ಇತ್ತು. ಅದರ ಕೆಳಭಾಗದಲ್ಲೇ ಕುತ್ಕೊಂಡು ಊಟ ಮಾಡೋಣ ನೆಲದಾಗೆ ಅಂತಂದು ಐಡಿಯಾ ಹಾಕ್ಯಂಡು ಬಂದ್ವಿ. ಇನ್ನೇನು ಚಪ್ಪಲಿ ಎಲ್ಲ ಬಿಟ್ಟು. ಪಕ್ಕದಲ್ಲಿರೋ ಪಾರ್ಕು ಅದು ಇನ್ನೂ ತೆಗ್ದಿರಲಿಲ್ಲ ಸ್ನೇಹಿತರೆ, ಅದಕ್ಕೆ ಲಾಕ್ ಮಾಡಿದ್ರು. ಹಾಗಾಗಿ ನಾವಿನ್ನೇನು ಇಲ್ಲೇ ಕೂತ್ಕೊಂಡು ಊಟ ಮಾಡೋಣ ಅಂತಂದು ಸುಮ್ಮನೆ ಆದ್ವಿ. ನೋಡಿ ಯಾವ ರೀತಿ ಇದೆ ಅಂತಂದು ಪಾರ್ಕು ಸಕ್ಕತ್ತಾಗೈತೆ ಸ್ನೇಹಿತರೆ. ಅದು ಇಲ್ಲೇ ಕೂತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ವಿ ಸ್ನೇಹಿತರೆ. ಇನ್ನೇನು ಬಂದು ಕೂತಾಯಿದ್ವಿ. ನಾವು 4 ಇಲ್ಲೇ ಇದ್ವಿ. ಮೇಡಮ್ಮರು, ದೀಪ ಮೇಡಮ್ಮರು ಮುಂದೆ ಹೋಗಿದ್ದಾರೆ. ಯಾಕಂದರೆ ಅವಳು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತೆ ಹಿಂದೆ ಕೂತ್ಕೊಂಡ್ರೆ. ಹಾಗಾಗಿ ನಾನು 4 ಇಲ್ಲೇ ಇದ್ವಿ. ಹೋಗ್ತೀವಿ ಇನ್ನೇನು. ಇದು ಬಳ್ಳಾರಿ ಗಾಡಿ ಸ್ನೇಹಿತರೆ, ಸಕ್ಕತ್ತಾಗೈತೆ. ಮತ್ತು ಇನ್ನೇನೇನು ಸಿಕ್ತು? ಮಳೆ ಪ್ರಮಾಣ ಕಮ್ಮಿ ಆಗಿದೆ. ಈ ಕಡೆ ಹಸಿರು ನೋಡಕ್ ಬಂದ್ವಲ್ಲ, ತುಂಬಾ ಖುಷಿ ಆಯ್ತು. ಒಂದು ಮಲೆನಾಡಿನ ಒಂದು ತುಂಡು ಈ ಕಡೆ ಇಲ್ಲೇ ಸೃಷ್ಟಿಯಾಗಿ ನಿರ್ಮಾಣ ಆಗೈತೆ ಅನ್ನೋ ಒಂದು ಅಷ್ಟ. ಬಸ್ ಹತ್ಕೊಂಡು ಊರಿಗೆ ಬಂದ್ವಿ ಸ್ನೇಹಿತರೆ. ಈ ಥರ ಎಲ್ಲ ಫೋಟೋಸ್ನ ತಗೊಂಡು ಬಂದಿದ್ದಾಯಿತು. ನೆನಪುಗಳಂತೂ ಮರೆಯೋಕ್ಕಾಗಲ್ಲ ಈ ಕ್ಷಣಗಳನ್ನು. ಈ ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗುವ.